ಇವತ್ತು ಅರಿಶಿಣ ಅಂದರೆ ಟರ್ಮರಿಕ್ ಅಂತ ಏನು ಇಂಗ್ಲೀಷಲ್ಲಿ ಕರೀತಾರೆ, ಅದನ್ನ ಇವತ್ತು ನಾವು ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡಿ ಅಗಿತಾ ಇದ್ದೀನಿ. ಸ್ವಲ್ಪ ಮಣ್ಣು ಡ್ರೈ ಇದೆ ನೋಡಿ, ಪ್ಯೂರ್ ಅರಿಶಿಣ. ಅದನ್ನ ಆಮೇಲೆ ನಾವು ಒಣಗಿಸಿ ಬೇಯಿಸಿ ಪುಡಿ ಮಾಡಿ ಅವಾಗ ಹಂಗೆ ಮಾಡಿದ್ರೆ ಅವಾಗ ಅರಿಶಿಣ ಆಗುತ್ತೆ. ನೋಡಿ ಇದು ಆಲ್ರೆಡಿ ಗಿಡ ಬರ್ತಾಯಿದೆ, ಇದನ್ನ ಮತ್ತೆ ರೀಪ್ಲಾಂಟ್ ಮಾಡೋಣ. ಒಂದು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಆಗುತ್ತೆ ನೋಡಿ ಅರಿಶಿಣ, ಫುಲ್ಲು ಅರಿಶಿಣನೇ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟೊಂದು ಸಿಗುತ್ತೆ ಅಂತ. ಸುಮಾರಿದೆ. ಇದೊಂದು ನೋಡಿ ಗಿಡ ಬರ್ತಾಯಿದೆ, ಊರಿಗೆ ಬಂದಿದೆ, ವೀಡಿಯೋ ಮಾಡೋಣ ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಸೊ ನೋಡಿದ್ರೆ ಇಷ್ಟೊಂದು ಸಿಕ್ತು. ಇದನ್ನು ಹಾಕ್ಬಿಟ್ಟು ಇದನ್ನು ಮಣ್ಣು ಮುಚ್ಚಿಬಿಟ್ರೆ ಹಾಗೇ ಹೋಯ್ತು, ಅಷ್ಟೇ ಕೆಲಸ. ಇದು ಅಪ್ ಟು 50 kg ತೂಕ ಹಾಕ್ಬೋದು. ಇನ್ನೊಂದೇನೆಂದರೆ ದುಡ್ಡು ಕೊಟ್ಟರೆ ಇದೆಲ್ಲ ಸಿಗುತ್ತೆ, ಇದೇನಿಲ್ಲ, ದುಡ್ಡು ಕೊಟ್ಟರೆ ಎಲ್ಲನೂ ಸಿಗುತ್ತೆ. ಬಟ್ ಆ ಖುಷಿ ಇದೆಯಲ್ಲ, ನಿಮ್ಮ ತೋಟದಲ್ಲಿ ನೀವೇ ಬೆಳೆಸಿ ನೀವೇ ಹಾರ್ವೆಸ್ಟ್ ಮಾಡಿ ಅದರಲ್ಲಿ ಅಡುಗೆ ಮಾಡಿ ತಿನ್ನುವಂಥ ಖುಷಿ ಇದೆಯಲ್ಲ, ಅದು ಎಷ್ಟು ದುಡ್ಡು ಕೊಟ್ಟರು ಸಿಗೋಲ್ಲ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗುದ ಹ್ಯಾವೆನ್ ಅನ್ನರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ಇವತ್ತು ನಾವು ಆ್ಯಸ್ ಯೂಶುವಲ್ ಕೊಡಗಿನಲ್ಲೇ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿದಾಗೆ ಇವತ್ತು ಅರಿಶಿಣ ಅಂದರೆ ಟರ್ಮರಿಕ್ ಅಂತ ಏನು ಇಂಗ್ಲೀಷಲ್ಲಿ ಕರೀತಾರೆ, ಅದನ್ನ ಇವತ್ತು ನಾವು ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಟರ್ಮರಿಕ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ನಾನು ಟೊಮೆಟೊ ಗಿಡದ ಪಕ್ಕ ನಿಂತಿದ್ದೀನಿ ಅಂದ್ಕೋಬೇಡಿ. ಇದು ಟೊಮೆಟೊ ಹಾರ್ವೆಸ್ಟಿಂಗ್ ವಿಡಿಯೋ ಅಲ್ಲ, ಇವತ್ತು ಟೊಮೆಟೊ ಕುಯ್ತಾ ಇಲ್ಲ, ಇವತ್ತು ಅರಿಶಿಣನೇ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಬಟ್ ಅರಿಶಿಣ ಎಲ್ಲಿ ಕೇಳಿದ್ರೆ ನೀವು, ಅರಿಶಿಣ ಗಿಡ ಹೆಂಗೆ ಎಲ್ಲಿ ಅಂತ ಕೇಳಿದ್ರೆ ನೋಡಿ ಇಲ್ಲಿದೆ. ಅಂದರೆ ಒಣಗೋಗ್ಬಿಟ್ಟಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ, ಫುಲ್ಲು ಒಣಗೋಗಿದೆ. ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅರಿಶಿಣ ಯಾವತ್ತು ಕೆಳಗಡೆ ಬೆಳೆಯೋದು, ಶುಂಠಿ ಥರ, ಅದೂ ಸೇಮ್ ಶುಂಠಿ ಥರನೇ ಇರುತ್ತೆ ನೋಡೋಕ್ಕೆ, ಬಟ್ ಕಲರ್ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಎಷ್ಟೊಂದು ಜನರಿಗೆ ಗೊತ್ತೇ ಇರೋಲ್ಲ, ಈ ಥರ ಗೆಡ್ಡೆ ಥರ ಅದು ಗೆಡ್ಡೆಯಾಗಿ ಬರುತ್ತೆ. ಅದನ್ನ ಆಮೇಲೆ ನಾವು ಒಣಗಿಸಿ ಬೇಯಿಸಿ ಪುಡಿ ಮಾಡಿ ಅವಾಗ ಹಂಗೆ ಮಾಡಿದ್ರೆ ಅವಾಗ ಅರಿಶಿಣ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಬರೀ ನಾನು ಹಾರ್ವೆಸ್ಟಿಂಗ್ ಮಾತ್ರ ಮಾಡ್ತಾಯಿದ್ದೀನಿ, ಅದನ್ನ ಪುಡಿ ಮಾಡೋದು ಅದನ್ನೆಲ್ಲ ಮಾಡ್ತಾಯಿಲ್ಲ. ಸೊ ಇವತ್ತು ಬನ್ನಿ ನಾವು ಹಾರ್ವೆಸ್ಟ್ ಮಾಡೋಣ. ಇಲ್ಲಿ ಇದೆಯಲ್ಲ ಗಿಡ, ಇದರಲ್ಲಿಂದ ಹಾರ್ವೆಸ್ಟ್ ಮಾಡೋಣ. ಈ ಗಿಡ ನಾನು ಯಾವಾಗ ಅಂದರೆ ಒಂದು ಸುಮಾರು ಟೈಮ್ ಬ್ಯಾಕ್, ಯಾವಾಗ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬೇರೆ ಎಲ್ಲೋ ಒಂದು ಕಡೆ ಇನ್ನೊಂದು ಗಿಡ ಇತ್ತು, ಅದನ್ನ ತಂದುಬಿಟ್ಟು ಇಲ್ಲಿ ತಂದು ನೆಟ್ಟಿದ್ದೆವು. ಅದು ನೋಡಿದ್ರೆ ಇವಾಗ ಸುಮಾರು ಬಂದಿದೆ, ಚೆನ್ನಾಗಿ ಇತ್ತು ಗಿಡ, ನೋಡೋಕೆ ಒಳ್ಳೆ ಸಖತ್ತಾಗಿತ್ತು. ಇವಾಗ ಸಮ್ಮರ್ ಬೇಸಿಗೆ ಟೈಮಲ್ಲಿ ಅದು ಡ್ರೈ ಆಗ್ತಾ ಬರುತ್ತೆ. ಸೊ ಇವಾಗ ಡ್ರೈ ಆದಾಗ ಅದು ಹಾರ್ವೆಸ್ಟಿಗೆ ರೆಡಿಯಾಗಿದೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ ಡ್ರೈ ಆಗ್ತಾಯಿದೆ, ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಇನ್ನು ಹಾರ್ವೆಸ್ಟ್ ಮಾಡ್ಬೋದು ಅನಿಸುತ್ತೆ. ಸೊ ಬನ್ನಿ ಹಾರ್ವೆಸ್ಟ್ ಮಾಡೋಣ, ಆಮೇಲೆ ನೋಡೋಣ ಎಷ್ಟು ಸಿಗುತ್ತೆ ಅಂತ. ಜಾಸ್ತಿ ಏನಿಲ್ಲ, ಒಂದೇ ಒಂದು ಗಿಡ ತಂದು ಹಾಕಿದ್ದು, 1-2 ಗಿಡ ಏನೋ ಹಾಕಿದ್ದು, ಅಂದರೆ ಅದ್ರ ಕೊಂಬು, ಅರಿಶಿಣ ಕೊಂಬು ಅಂತ ಕರೀತಾರೆ ಅದ್ರದ್ದು ಇದನ್ನು. ಸೊ ಅದನ್ನು ತಂದು ಹಾಕಿದ್ದೆ, ಅದು ಇವಾಗ ಸುಮಾರು ಬೆಳೆದಿದೆ. ಇವಾಗ ನೋಡೋಣ, ಹಾರ್ವೆಸ್ಟ್ ಮಾಡಿ ನೋಡೋಣ ಎಷ್ಟು ಸಿಗುತ್ತೆ ಅಂತ. ಬನ್ನಿ, ನೀವು ಬನ್ನಿ ನೋಡೋಣ, ಹಾರ್ವೆಸ್ಟ್ ಮಾಡಿ ನೋಡೋಣ ಬನ್ನಿ. ಸೊ ಹಾರ್ವೆಸ್ಟ್ ಮಾಡೋಕ್ಕೆ ನಾನು ಇದೆರಡು ಟೂಲ್ಸ್ ಇಟ್ಕೊಂಡಿದ್ದೀನಿ. ಇದು ಅಗಿಯೋಕ್ಕೆ, ಅದು ಕೆಳಗಡೆ ಇರುತ್ತೆ. ಇವಾಗ ಬೇರೆ ಗಿಡಗಳ ಥರ ಮೇಲ್ಗಡೆ ಬೆಳೆಯೋಂಥದ್ದೆಲ್ಲ ಕೆಳಗಡೆ ಇರುತ್ತೆ. ಸೊ ಅಗ್ದುಬಿಟ್ಟು ಆ ಗೆಡ್ಡೆನ ತೆಗಿಬೇಕಾಗುತ್ತೆ, ನಿಮಗೆ ತೋರಿಸ್ತೀನಿ. ಸೊ ಇದೆರಡು ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ, ಇವಾಗ ಅಗ್ದು ನೋಡೋಣ. ನೋಡಿ ಇದೇ ಗಿಡ ನೋಡಿ, ಎಲ್ಲ ಒಣಗೋಗಿದೆ. ಇದನ್ನ ಇವಾಗ ಹೆಂಗೆ ಅಗಿಯೋದು ಅಂದರೆ, ಫಸ್ಟ್ ಹಿಂಗೆ ಕಿತ್ತಾಕೋಣ ಇದನ್ನೆಲ್ಲ. ಹಿಂಗೆ ಎಳೆದ್ರೆ ಒಂದೊಂದು ಸತಿ ಬರುತ್ತೆ, ಬಟ್ ಇವಾಗ ಡ್ರೈ ಆಗಿದೆಯಲ್ಲ, ಸೊ ಬರೋಲ್ಲ. ನೋಡಿ ಎಲ್ಲ ಕಿತ್ತಾಕ್ತೆ ಫಸ್ಟು. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲ ಆಲ್ರೆಡಿ ಕಾಣಿಸ್ತಾ ಇದೆ ನೋಡಿ, ಅರ್ಶ ಅಂದ್ಬಿಟ್ಟೆ ಹರ್ಷ ಅಲ್ಲ ಅರ್ಶಿಣ. ಇಲ್ಲಿ ನೋಡಿ, ಇದು ಆಲ್ರೆಡಿ ನೆಕ್ಸ್ಟ್ ಜನ್ರೇಷನ್ನು ಹುಟ್ತಾ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ಸೊ ಇವಾಗ ಬನ್ನಿ ಇದನ್ನ ತೆಗಿಯೋಣ ಮಣ್ಣಿಂದ, ಆಮೇಲೆ ನೋಡೋಣ ಎಷ್ಟು ಗ್ರಾಮ್ ಬಂತು ಅಂತ, ಎಷ್ಟು ಗ್ರಾಮ್ ಬರ್ಬೋದು ಅಂತ ಆಮೇಲೆ ಚೆಕ್ ಮಾಡೋಣ. ಸೊ ನೋಡಿ ಅಗಿತಾ ಇದ್ದೀನಿ. ಸ್ವಲ್ಪ ಮಣ್ಣು ಡ್ರೈ ಇದೆ, ಸುತ್ತ ಲೂಸ್ ಮಾಡ್ಕೋಬೇಕು. ನೋಡಿ ಇದು ಪುಟಾಣಿ ಗಿಡ, ಇದನ್ನ ನೆಕ್ಸ್ಟ್ ಟೈಮು ಹಾಕಿದ್ರೆ ಹಂಗೆ ಇಲ್ಲೇ ಹಿಂಗೆ ಬಿಟ್ಟರೆ ಇನ್ನೊಂದು ಹೊಸ ಗಿಡ ಬರುತ್ತೆ, ನೆಕ್ಸ್ಟ್ ಸೀಸನ್ಗೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸೇಮ್ ಶುಂಠಿ ಥರನೇ ಇದೆ, ಬಟ್ ಕಲರ್ ಡಿಫ್ರೆನ್ಸ್ ನೋಡ್ಬೋದು ನೀವು, ಇಲ್ಲಿ ಗೊತ್ತಾಗ್ತಾ ಇರ್ಬೋದು. ಸ್ವಲ್ಪ ಎಲ್ಲೋ ಇದೆ, ಒಂಚೂರು ಇನ್ನೂ ಇದು ಮಾಡ್ಕೊಳ್ಳೋಣ. ಸೊ ನೋಡಿ ಒಂದಿಷ್ಟು ತೆಗೆದೆ, ಅದು ಮಣ್ಣು ಸ್ವಲ್ಪ ಗಟ್ಟಿ ಇದೆ, ಸೊ ಆದ್ದರಿಂದ ಅದು ಬರ್ತಾಯಿಲ್ಲ. ಸೊ ಗುದ್ಲಿಯಿಂದ ಅಗಿಯೋಣ, ಗುದ್ಲಿಯಿಂದ ತೆಗೆದಾಗ ಅದು ಕ್ಲೀನಾಗಿ ಬರುತ್ತೆ, ಇಲ್ಲಾಂದರೆ ಈ ಥರ ಪೀಸ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಗುದ್ಲಿಯಿಂದ ಅಗಿಯೋಣ.
ನೋಡಿ ಪ್ಯೂರ್ ಅರಿಶಿನ, ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ. ಪ್ಯೂರ್ ನಾಟಿ ಅರಿಶಿನ ಇನ್ನೂ ಇದೆ. ನೋಡ್ಬೋದು ನೀವು ಎಷ್ಟು ಸಖತ್ತಾಗಿದೆ. ಇನ್ನೂ ಇದೆ. ಅಯ್ಯೋ ಕಟ್ಟಾಗೋಯ್ತು. ಕರೆಕ್ಟ್ ಇಲ್ಲೇ ಇದು ಮಾಡಿಬಿಟ್ಟೆ. ಪರವಾಗಿಲ್ಲ, ತೊಂದರೆ ಇಲ್ಲ. ನೋಡಿ ಇದು ಆಲ್ರೆಡಿ ಗಿಡ ಬರ್ತಾಯಿದೆ. ಇದನ್ನ ಮತ್ತೆ ರೀಪ್ಲಾಂಟ್ ಮಾಡೋಣ. ನೋಡಿ ಎಷ್ಟು ಸಖತ್ತಾಗಿದೆ. ಸುಮಾರು ಸಿಕ್ತು. ಇನ್ನೂ ಇದೆ ನೋಡಿ. ನೋಡಿ ಎಷ್ಟು ಸಿಕ್ತು. ಯಪ್ಪ, ಒಂದು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಆಗುತ್ತೆ ನೋಡಿ ಅರಿಶಿನ. ನೋಡಿ ಒಂದು ವರ್ಷಕ್ಕಾಗೋಷ್ಟಾಯಿತು. ನೋಡಿ ಎಷ್ಟು ಅರಿಶಿನ ಸಿಕ್ತು ಅಂತ. ಫುಲ್ಲು ಅರಿಶಿನನೇ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟೊಂದು ಸಿಗುತ್ತೆ ಅಂತ. ಎಷ್ಟೊಂದು ಸಿಕ್ಕಿದೆ. ನಾನು ಒಂದು ಸ್ವಲ್ಪ ಸಿಗ್ಬೋದು, ಶುಂಠಿ ಥರ ಒಂದು ಸ್ವಲ್ಪ ಸಿಗುತ್ತೆ ಅಂದ್ಕೊಂಡೆ. ನೋಡಿದ್ರೆ ತುಂಬ ಸಿಕ್ಬಿಡ್ತು. ನಾನು ಇಷ್ಟೊಂದು ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ 2 ಗಿಡ ಇದ್ದಿದ್ದು, 2-3 ಗಿಡ ಇಷ್ಟು ಅಷ್ಟೇ. ನಾನು ಸುಮ್ಮನೆ ಯಾವುದೋ ಒಂದು ಚಿಕ್ಕ ಪೀಸು, ಒಂದು ಗಿಡ ಒಂದು ಚಿಕ್ಕ ಪೀಸ್ ಇತ್ತು, ಇಷ್ಟು ಉದ್ದ ಇತ್ತು. ಸುಮ್ಮನೆ ಹಾಕಿದ್ದೆ, ಯಾಕಂದರೆ ಎಲ್ಲ ಇರಲಿ ನಮ್ಮ ತೋಟದಲ್ಲಿ ಎಲ್ಲನೂ, ಅಂದರೆ ಎಲ್ಲ ಥರದ ವೆಜಿಟೇಬಲ್ಸ್ ಆಗಲಿ ಇದು ಫ್ರೂಟ್ಸ್ ಆಗಲಿ ಎಲ್ಲನೂ ಇರಲಿ ಅಂತ ನಾನು ಸ್ವಲ್ಪ ಹಾಕಿದ್ದು. ಯಾಕಂದರೆ ನನಗೇನಂದರೆ ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ತರಕಾರಿನೂ ಇರಬೇಕು. ನಾವು ಯೂಸ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಇರಬೇಕು. ಅದು ನೋಡೋಕ್ಕೆ ಅಟ್ಲೀಸ್ಟ್ ಬೇರೆಯವ್ರು ಬಂದಾಗ ನೋಡೋಕ್ಕೆ ಆ ಥರ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಹಾಕಿದ್ದೆ. ಅದು ನೋಡಿದ್ರೆ ನೋಡಿ ಇಷ್ಟೊಂದು ಸಿಕ್ಕಿದೆ. ಇಷ್ಟನ್ನು ನಾವು ಆ್ಯಕ್ಚುಲಿ ತುಂಬ ಟೈಮ್ ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಅಷ್ಟು ಯೂಸ್ ಮಾಡಲ್ಲ ಅರಿಶಿನ. ಅದೇ ಮಾಮೂಲಿ ಊಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕ್ತೀವಿ. ಆಮೇಲೆ ಅರಿಶಿನ ಹಾಲ್ಗೆ ಹಾಕ್ಕೊಂಡು ಕುಡಿಯೋಕ್ಕೆ ಅದಕ್ಕೆಲ್ಲ ಒಳ್ಳೆಯದು. ಸಖತ್ತು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಅರಿಶಿನದಲ್ಲಿ. ಸೊ ಆದ್ದರಿಂದ ನೀವು ಅಷ್ಟೇ ಮನೆ ಹತ್ರ ಎಷ್ಟಾಗುತ್ತೋ ಅಷ್ಟು ಈ ಥರ ಬೆಳ್ಕೊಳ್ಳಿ. ನೋಡಿ ನಮ್ಗೆ ಎಷ್ಟು ಕಮ್ಮಿ ಜಾಗದಲ್ಲಿ, ಒಂದು ಸ್ವಲ್ಪ ಜಾಗದಲ್ಲಿ ಎಷ್ಟು ಸಿಕ್ತು ತೋರಿಸ್ತೀನಿ ನಿಮ್ಗೆ ಇನ್ನೂ ಕ್ಲೀನಾಗಿ. ನೋಡಿ ಎಷ್ಟಿದೆ. ಯಪ್ಪ ಸುಮಾರಿದೆ. ಇದೊಂದು ನೋಡಿ ಗಿಡ ಬರ್ತಾಯಿದೆ. ಇದನ್ನ ರೀಪ್ಲಾಂಟ್ ಮಾಡಿಬಿಡೋಣ. ಸಖತ್ ಸಿಕ್ತು. ಸೊ ನೋಡಿ ನಾವು ಇದೇ ರೀತಿ ಎಷ್ಟು ಈಸಿಯಾಗಿ ನಮಗೆ ಮನೆಗೆ ಬೇಕಾಗಿರೋ ಅರಿಶಿನ ಆರಾಮಾಗಿ ಈಸಿಯಾಗಿ ಕಮ್ಮಿ ಜಾಗದಲ್ಲಿ ಎಷ್ಟು ಈಸಿಯಾಗಿ ಬೆಳ್ಕೊಬೋದು ಅಂತ. ನೋಡಿ ಒಂದೇ ಒಂದು ಸ್ವಲ್ಪ ಗಿಡದಿಂದ ಎಷ್ಟೊಂದು ಸಿಕ್ಬಿಡ್ತು. ಆಮೇಲೆ ನಿಮಗೆ ಈ ಅರಿಶಿನದ ಎಲೆ ಇದೆಯಲ್ಲ, ಎಲೆಯಲ್ಲೂ ಕೂಡ ಯೂಸ್ ಆಗುತ್ತೆ. ಎಲೆಯಲ್ಲೂ ಕೂಡ ಇದಕ್ಕೆ ಏನಾದ್ರು ಇದು ಹಿಟ್ಟು ಏನೇನೋ ಮಾಡೋಕ್ಕೆ ಅದಕ್ಕೆಲ್ಲ ಅದನ್ನ ಔಟರ್ ಈ ಬಾಳೆ ಎಲೆ ಬದಲು ಇದನ್ನು ಯೂಸ್ ಮಾಡ್ತಾರೆ. ಇದು ಇನ್ನೂ ಫ್ಲೇವರ್ ಕೊಡುತ್ತೆ ಆ ಹಿಟ್ಟಿಗೆ. ದಕ್ಷಿಣ ಕನ್ನಡದಲ್ಲೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ನೀವು ಅಷ್ಟೇ, ನೀವು ಈ ಥರ ಬೆಳ್ಕೊಳ್ಳಿ. ಈ ಅರಿಶಿನ ಬೆಳ್ಕೊಳ್ಳೋಕ್ಕೆ ಏನು ಬೆಸ್ಟ್ ಟೈಮ್ ಯಾವುದು ಅಂದರೆ ಈ ಯುಗಾದಿ ಕಳೆದಂಗೆ ಇದನ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನ ಗಿಡಕ್ಕೆ ಭೂಮಿಗೆ ಹಾಕಬೇಕು. ಇದಿದೆಯಲ್ಲ ಅರಿಶಿನ ಕೊಂಬು ಅಂತ ಕರಿತಾರೆ ಅದಕ್ಕೆ. ಅದನ್ನ ಪಾಟಲ್ಲಾಗಲಿ, ಪಾಟ್ ಇದ್ದರೆ ಪಾಟಲ್ಲಿ, ಇಲ್ಲ ನೆಲ ಇದ್ದರೆ ಇನ್ನೂ ಒಳ್ಳೆಯದು. ನೆಲದಲ್ಲಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಟ್ರೈ ಮಾಡಿ, ಹಾಕಿ ಅದು ಕಳ್ದಂಗೆ ಹಾಕ್ಬಿಟ್ಟು ಬಿಟ್ಬಿಡಿ ಅಷ್ಟೇ. ಅದಕ್ಕೇನು ಮಾಡೋದು ಬೇಕಾಗಿಲ್ಲ. ನೀವು ಪಾಟಲ್ಲಾದರೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಯಾವಾಗಾದ್ರು ಡ್ರೈ ಆದಾಗ. ನೆಲದಲ್ಲಾದರೆ ನಾವು ನೆಲದಲ್ಲಿ ಹಾಕಿದ್ದಕ್ಕೆ ನೀರು ಸಮೇತ ಹಾಕಿಲ್ಲ, ನೀರು ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಏನು ಹಾಕಿಲ್ಲ. ಸುಮ್ಮನೆ ಹಾಕಿ ಬಿಟ್ಬಿಟ್ಟಿದ್ದೆ. ಅದ್ರ ಬಗ್ಗೆ ನೋಡೋಕ್ಕೆ ಹೋಗಿರಲಿಲ್ಲ. ಸುಮ್ಮನೆ ಒಂದು ಶೋಗೆ ಇರಲಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೆ. ಸುಮ್ಮನೆ ಇವತ್ತು ನೋಡಿದೆ ಒಣಗ್ತಾಯಿತ್ತು. ಅಂದರೆ ಈ ಟೈಮಲ್ಲಿ ಅದು ಒಣಗುತ್ತೆ. ನಾರ್ಮಲಾಗಿ ಅದು ಹಂಗೆ ಯುಗಾದಿಗೆ ನೀವು ಹಾಕಿದ್ರೆ ಈ ಟೈಮಲ್ಲಿ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹಂಗೆ ಡ್ರೈ ಆಗಿ ಹೊಟ್ಟೋಗ್ಬಿಡುತ್ತೆ. ಹಂಗೆ ಬಿಟ್ಟರೆ ಮತ್ತೆ ನೆಕ್ಸ್ಟ್ ವರ್ಷ ಅದರಲ್ಲೇ ಮತ್ತೆ ಗಿಡಗಳು ಬರ್ತಾ ಹೋಗುತ್ತೆ. ಸೊ ನಾನೇನು ಮಾಡಿದೆ, ಈ ವರ್ಷ ಸುಮ್ಮನೆ ಹಾರ್ವೆಸ್ಟ್ ಮಾಡೋಣ, ಹೆಂಗೂ ಊರಿಗೆ ಬಂದಿದೆ, ವೀಡಿಯೋ ಮಾಡೋಣ, ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಸೊ ನೋಡಿದ್ರೆ ಇಷ್ಟೊಂದು ಸಿಕ್ತು. ಸೊ ಇವಾಗ ನಮ್ಗೆ ಇನ್ನೊಂದು ಕೆಲಸ ಏನಂದರೆ, ನಾವಿವಾಗ ಇದಕ್ಕೆ ಹಾಕೋಣ, ಭೂಮಿಗೆ ಹಾಕೋಣ. ಯಾಕಂದರೆ ಅದು ಮತ್ತೆ ನೆಕ್ಸ್ಟ್ ವರ್ಷ ಮತ್ತೆ ಕಂಟಿನ್ಯೂ ಆಗುತ್ತೆ. ಆ್ಯಕ್ಚುಲಿ ಇವಾಗ ಇನ್ನೂ ಯುಗಾದಿ ಇಲ್ಲ, ಯುಗಾದಿಗಿಂತ ಮುಂಚೆನೇ ಹಾಕ್ತಾಯಿದ್ದೀನಿ. ಬಟ್ ಏನು ತೊಂದರೆ ಇಲ್ಲ, ಹಾಕಿದ್ರೂ ಏನಾಗಲ್ಲ, ಅದು ಹಂಗೆ ಇರುತ್ತೆ. ಆಮೇಲೆ ಯುಗಾದಿ ಆ ಟೈಮಲ್ಲಿ ಸ್ವಲ್ಪ ಮಳೆ ಗಿಳೆ ಎಲ್ಲ ಸಿಕ್ಕಿದಾಗ ಅದು ಹಂಗೆ ಚಿಗುರು ಹೊಡಿತಾ ಬರುತ್ತೆ. ಸೊ ನೀರು ಹಾಕಿದ್ರೆ ಬೇಗ ಚಿಗುರುತ್ತೆ. ಇಲ್ಲಾಂದರೆ ನಾರ್ಮಲ್ ಮಳೆ ಬರುತ್ತಲ್ಲ, ಆವಾಗ ಅದ್ರ ಪಾಡಿಗೆ ಅದೇ ಚಿಗುರ್ಕೊಂಡು ಮತ್ತೆ ನೆಕ್ಸ್ಟ್ ಸೀಸನ್ಗೆ ಮತ್ತೆ ರೆಡಿ ಆಗುತ್ತೆ. ಸೊ ಬನ್ನಿ ಇವಾಗ ಮತ್ತೆ ಇದನ್ನು ಪ್ಲ್ಯಾಂಟ್ ಮಾಡೋಣ. ಸೊ ಇದರಲ್ಲಿ ನೋಡಿ ಈ ಥರ ಚಿಕ್ಕದನ್ನೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ಕಟ್ಟಾಗಿರೋದೆಲ್ಲ. ಸೊ ಇದನ್ನೆಲ್ಲ ಹಿಂಗೆ ತೊಗೊಂಡೋಗಿ ಇದರಲ್ಲಿ ಹಿಂಗೆ ಇಡ್ತೀನಿ ಅಷ್ಟೇ. ಇದನ್ನೇನು ಜಾಸ್ತಿ ಏನು ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಇದನ್ನೆಲ್ಲ ಹಿಂಗೆ ಇಟ್ಟರೆ ಸಾಕು. ಸುಮ್ಮನೆ ಇದನ್ನ ಹಾಕಿ ಮಣ್ಣು ಮುಚ್ಚಿದ್ರೆ ಆಯಿತು. ನೆಕ್ಸ್ಟ್ ಸತಿಗೆ ರೆಡಿ ಆಗುತ್ತೆ.
ಇದು ಆ್ಯಕ್ಚುಲಿ ಜಾಸ್ತಿನೇ ಆಯಿತು, ಬಟ್ ಇರಲಿ, ಹಾಕೋಣ ಎಲ್ಲ ಒಂದೊಂದು ಕೆಲವೊಂದು ಬರೋಲ್ಲ ಒಂದೊಂದು ಟೈಮು. ಸೊ ಅದಕ್ಕೋಸ್ಕರ ಎಲ್ಲ ಹಾಕೋಣ. ಇದನ್ನು ಹಾಕ್ಬಿಟ್ಟು ಇದನ್ನು ಮಣ್ಣು ಮುಚ್ಚಿಬಿಟ್ರೆ ಹಾಗೇ ಹೋಯ್ತು, ಅಷ್ಟೇ ಕೆಲಸ. ನೋಡಿ ಇಷ್ಟೇ ಸಿಂಪಲ್ಲು ಅರ್ಶಿನ ನೆಡೋದು. ಆಮೇಲೆ ಕೆಲವೊಂದು ಸತಿ ನೀವು ಹಾರ್ವೆಸ್ಟ್ ಮಾಡಾದ್ಮೇಲೆ ಕೆಲವೊಂದು ಸಣ್ಣ ಸಣ್ಣ ಪೀಸ್ಗಳು ಹಂಗೆ ಉಳ್ಕೊಂಡಿರುತ್ತೆ ಅದರಲ್ಲಿ, ಅದೆಲ್ಲ ಅದಾಗದೇ ಹಂಗೆ ನೆಕ್ಸ್ಟ್ ಸತಿಗೆ ಉಟ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಸತಿಗೆ ಮತ್ತೆ ಅದೇ ಗಿಡ ಮತ್ತೆ ಬರುತ್ತೆ. ಸೊ ನೀವು ಹಾರ್ವೆಸ್ಟ್ ಮಾಡಿಬಿಟ್ಟು ಒಂದೆರಡು ಕಾಳು ಒಂದೆರಡು ಅರ್ಶಿನದ ಕೊಂಬು ಹಾಕ್ಬಿಟ್ರೆ ಸಾಕು, ಮತ್ತೆ ಅದೇ ಬರ್ತಾ ಇರುತ್ತೆ, ಏನು ಮಾಡೋದೇ ಬೇಕಾಗಿಲ್ಲ, ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಮಣ್ಣು ಹಾಕೋಣ. ನೀರೇನು ಹಾಕೋದು ಬೇಕಾಗಿಲ್ಲ, ಯಾಕಂದರೆ ನೆಕ್ಸ್ಟು ಇದ್ರ ಸೀಸನಲ್ಲಿ ಅದಾಗದೆ, ಲೈಕ್ ಮಳೆ ಬಂದಾಗ ಆ ಟೈಮಲ್ಲಿ ಅದಾಗದೆ ಚಿಗುರ್ಕೊಳ್ಳುತ್ತೆ. ಸೊ ಹಿಂಗೆ ಹಾಕಿ ಬಿಟ್ಬಿಟ್ರೆ ಆಗೋಯ್ತು, ಅಷ್ಟೇ, ಏನು ಕೆಲಸ ಇಲ್ಲ. ಇವಾಗ ನೆಕ್ಸ್ಟ್ ವರ್ಷಕ್ಕೆ ಇದೇ ಟೈಮಲ್ಲಿ ಅರ್ಶಿನ ರೆಡಿಯಾಗಿರುತ್ತೆ. 1 ವರ್ಷ ಬೇಕು ಅರ್ಶಿನಕ್ಕೆ ಆಲ್ಮೋಸ್ಟು. ಸೊ ನೆಕ್ಸ್ಟ್ ವರ್ಷ ಇಷ್ಟೊತ್ತಿಗೆ ರೆಡಿಯಾಗಿರುತ್ತೆ. ಸೊ ಇವಾಗ ಬನ್ನಿ ನಮ್ಮ ಈ ಅರ್ಶಿನ ಎಷ್ಟಿದೆ ಅಂತ ಮೆಜರ್ ಮಾಡೋಣ. ನನ್ನ ಹತ್ರ ಒಂದು ವೆಯ್ಟ್ ಚೆಕ್ ಮಾಡೋವಂಥದ್ದು ಒಂದು ಸಣ್ಣದೊಂದು ಫ್ಲಿಪ್ಕಾರ್ಟಿಂದ ಒಂದು ತೊಗೊಂಡಿರೋ ಮಿಷಿನ್ ಇದೆ. ಅದರಲ್ಲಿ ಎಷ್ಟು ವೆಯ್ಟ್ ಇದೆ ಅಂತ ಚೆಕ್ ಮಾಡೋಣ. ನನಗೆ ಗೊತ್ತಾಗ್ತಾಯಿಲ್ಲ ಎಷ್ಟಿರ್ಬೋದು ಅಂತ. ಒಂದು 1/4 kg ಅಂತೂ ಪಕ್ಕ ಇದೆ ನನ್ನ ಪ್ರಕಾರ. ಸೊ ಚೆಕ್ ಮಾಡೋಣ ಬನ್ನಿ. ಸೊ ಇವಾಗ ಇದನ್ನೆಲ್ಲ ಒಂದು ಕವರ್ ಒಳಗಡೆ ಹಾಕೊಳ್ಳೋಣ. ಅರ್ಶಿನನ್ನೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ವೆಯ್ಟ್ ನೋಡೋಣ. ಸುಮಾರು ಕಟ್ಟಾಗೋಯಿತು, ಅದು ನಾನು ಇದ್ರಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಕಟ್ಟಾಗೋಯಿತು, ತೊಂದರೆ ಇಲ್ಲ. ಇದು ಆಮೇಲೆ ಹೆಂಗಿದ್ರು ನಾವು ಕಟ್ ಮಾಡಲೇಬೇಕಲ್ಲ. ಇದು ಜಾಸ್ತಿನೇ ಇದೆ, 1/4 kgಗಿಂತ ಜಾಸ್ತಿನೇ ಇದೆ. ಇದೇ ನೋಡಿ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಂಥ ಇದು ವೇಯಿಂಗ್ ಮಿಷಿನು, ವೇಯಿಂಗ್ ಸ್ಕೇಲು. ಕಮ್ಮಿ ತೂಕಕ್ಕೆಲ್ಲ ಇದು ಬೆಸ್ಟು. ಇದು ಅಪ್ ಟು 50 kgವರೆಗೂ ತೂಕ ಹಾಕ್ಬೋದು. ನಾವು ಕಾಫಿನೆಲ್ಲ ಇದರಲ್ಲೇ ಮೆಜರ್ ಮಾಡ್ತೀವಿ. ಇದು ಚೆನ್ನಾಗಿದೆ. ಇದು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನು ಪರ್ಚೇಸ್ ಮಾಡೋಂಗಿದ್ರೆ ಮಾಡಿ, ನಾನು ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಪರ್ಚೇಸ್ ಮಾಡಿ. ಸೊ ಇವಾಗ ಇದನ್ನು ತೂಕ ಮಾಡೋಣ. ನನ್ನ ಪ್ರಕಾರ ಒಂದು 300 ಗ್ರಾಮ್ಸ್ ಅನಿಸುತ್ತೆ, ನೋಡೋಣ. ಲೆಟ್ಸ್ ಸಿ. ಜಾಸ್ತಿನೇ ಇದೆ, 725 ಗ್ರಾಮ್ಸ್. ನಾನು ಕಮ್ಮಿ ಹೇಳ್ಬಿಟ್ಟೆ, 300 ಅಂತ ಯಾಕೆ ಹೇಳಿದೆ. 725 ನೋಡಿಲಿ, 725 ಗ್ರಾಮ್ಸ್ ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ, 725 ಗ್ರಾಮ್ಸ್ ಇದೆ. ಅಂದರೆ 3/4 kg. ನಂಗೆ ಗೊತ್ತಿಲ್ಲ 3/4 kg ಅರ್ಶಿನಕ್ಕೆ ಎಷ್ಟು ರೇಟ್ ಇದೆ ಅಂತ. ಚೆಕ್ ಮಾಡಿಬಿಟ್ಟು ನೋಡ್ತೀನಿ. ನೋಡಿ ಸಿಂಪಲ್ಲಾಗಿ 3/4 kg ಅರ್ಶಿನ ಮನೆಯಲ್ಲೇ ಬೆಳ್ಕೊಂಡ್ವಾ, ಏನೂ ಇಲ್ಲ, ಸುಮ್ಮನೆ ತಂದು ಹಾಕಿದ್ದು ಬಿಟ್ಟಿದ್ದು ಅಷ್ಟೇ. ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು, ಏನು ಬೇಕಾದ್ರೂ ಬೆಳ್ಕೊಬೋದು, ಯಾವುದೂ ಕಷ್ಟ ಇಲ್ಲ, ಯಾವುದಕ್ಕೂ ಎಫರ್ಟ್ ಹಾಕಬೇಕು ಅಂತಿಲ್ಲ. ಕೆಲವ್ರು ಹೇಳ್ತಾರೆ ಅಗ್ರಿಕಲ್ಚರ್ ತುಂಬ ಕಷ್ಟ ಹಂಗೆ ಹಿಂಗೆ ಅಂತ. ಬಟ್ ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ಕಷ್ಟ ಆಗ್ಬೋದು. ಬಟ್ ಹಿಂಗೆ ಸಣ್ಣ ಪ್ರಮಾಣದಲ್ಲಿ ನಮ್ಗೆ ಬೇಕಾಗಿರೋಂಥದ್ದನ್ನು ಈ ಥರ ಬೆಳ್ಕೊಂಡ್ರೆ ಜಾಸ್ತಿ ಏನು ಕಷ್ಟ ಆಗೋಲ್ಲ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು? ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆಮೇಲೆ ನೀವು ಅಷ್ಟೇ ಇದೇ ರೀತಿ ಎಷ್ಟಾಗುತ್ತೋ ಅಷ್ಟು ಸಣ್ಣ ಪ್ರಮಾಣದಲ್ಲಾದರೂ ಸರಿ ನಿಮ್ಮ ತರಕಾರಿಗಳನ್ನ ನೀವೇ ಬೆಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಮ್ಮ ವಿಡಿಯೋದ ಉದ್ದೇಶನೇ ಅದು, ಏನಂದರೆ ಜನರಿಗೆ ತಿಳಿಸೋದು ಈ ಥರ ಈಸಿಯಾಗಿ ತರಕಾರಿಗಳನ್ನೆಲ್ಲ ಬೆಳ್ಕೊಬೋದು ಅಂತ. ಎಲ್ಲ ತರಕಾರಿನೂ ಇಷ್ಟು ಚೆನ್ನಾಗಿ ಬರೋಲ್ಲ, ಕೆಲವೊಂದು ಚೆನ್ನಾಗಿ ಬರೋಲ್ಲ, ಕೆಲವೊಂದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರೋವಂಥದ್ರಲ್ಲಿ ಅರ್ಶಿನ ಕೂಡ ಒಂದು ಅಂತ ಗೊತ್ತಾಯಿತು. ನೀವು ಅಷ್ಟೆಲ್ಲ ಟ್ರೈ ಮಾಡಿ, ನಿಮ್ಮ ಜಾಗಕ್ಕೆ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ನೋಡಿ, ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನ ಬೆಳೆಸಿ. ಆಮೇಲೆ ಇನ್ನೊಂದೇನೆಂದರೆ ದುಡ್ಡು ಕೊಟ್ಟರೆ ಇದೆಲ್ಲ ಸಿಗುತ್ತೆ, ಇದೇನಿಲ್ಲ, ದುಡ್ಡು ಕೊಟ್ಟರೆ ಎಲ್ಲನೂ ಸಿಗುತ್ತೆ. ಬಟ್ ಆ ಖುಷಿ ಇದೆಯಲ್ಲ, ನಿಮ್ಮ ತೋಟದಲ್ಲಿ ನೀವೇ ಬೆಳೆಸಿ, ನೀವೇ ಹಾರ್ವೆಸ್ಟ್ ಮಾಡಿ, ನೀವೇ ಇದು ಮಾಡಿ ಅದರಲ್ಲಿ ಅಡುಗೆ ಮಾಡಿ ತಿನ್ನುವಂಥ ಖುಷಿ ಸಿಗುತ್ತೆ. ಖುಷಿ ಇದೆಯಲ್ಲ, ಅದು ಎಷ್ಟು ದುಡ್ಡು ಕೊಟ್ಟರೂ ಸಿಗೋಲ್ಲ. ಆಮೇಲೆ ಇದು ಫ್ರೆಶ್ಶು, ಆರ್ಗ್ಯಾನಿಕ್ಕು, ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ ಹಾಕೋಲ್ಲ, ಇನ್ಸೆಕ್ಟಿಸೈಡ್ಸ್ ಹಾಕೋಲ್ಲ, ಏನೂ ಹಾಕೋಲ್ಲ. ಸೊ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಫುಡ್ ಹೆಂಗಿದೆ, ನ್ಯಾಚುರಲ್ ಆಗಿದೆ, ನಿಮಗೇನು ಭಯ ಇಲ್ಲದೆ ನೀವು ನಿಮ್ಮ ಫುಡ್ನ ತಿನ್ಬೋದು. ಸೊ ಅದು ಹಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಇನ್ನು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.